ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಪವರ್ಫುಲ್ ಆಗಿರುವಂಥ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವರಾಹಿ ಅಮ್ಮನ ನಂಬಿದ್ರೆ ಸಾಕು, ಯಾವುದೇ ಕಾರಣಕ್ಕೂ ಯಾವ ಒಂದು ಕ್ಷಣದಲ್ಲೂ ಕೂಡ ತಾಯಿ ನಮ್ಮ ಕೈಯನ್ನು ಬಿಡೋದಿಲ್ಲ ಅನ್ನೋದನ್ನು ತಿಳಿಸ್ತೀನಿ. ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾರಿಗೆ ಯಾವ ರೀತಿಯಾಗಿ ಕಷ್ಟಗಳು ಇರುತ್ತೆ ಅಂಥೇಳಿ ನಮಗೆ ಗೊತ್ತಾಗಿರೋದಿಲ್ಲ. ಹಾಗಾಗಿ ಈ ಒಂದು ವಿಡಿಯೋನ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡೋದ್ರಿಂದ ಕೂಡ ನೀವು ನಿಮ್ಮ ಫ್ರೆಂಡಿಗಾಗಿರ್ಬೋದು, ನಿಮ್ಮ ಸ್ನೇಹಿತರಿಗಾಗಿರಬಹುದು, ಅವ್ರಿಗೊಂದು ಹೆಲ್ಪ್ ಮಾಡಿರೋ ರೀತಿಯಲ್ಲಿ ಆಗುತ್ತೆ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ವಾರಾಹಿ ಅಮ್ಮ ಅಂದ್ರೆ ಹಾಗೇನೆ, ವಾರಾಹಿನ ನಾವು ನಂಬಿದ್ರೆ ಸಾಕು, ವಾರಾಹಿ ಯಾವುದೇ ಒಂದು ಕ್ಷಣದಲ್ಲೂ ಕೂಡ ನಮ್ಮನ್ನು ಕೈ ಬಿಡೋದಿಲ್ಲ. ನಂಬಿಕೆ ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ. ನಂಬಿದ್ರೆ ಮಾತ್ರ ತಾಯಿ ಅಮ್ಮ ಅಂತ ಕರೆದ್ರೇ ಸಾಕು, ನೀವೇನು ಪೂಜೆ ಮಾಡಬೇಕು, ಪುನಸ್ಕಾರಗಳನ್ನು ಮಾಡಬೇಕು ಅನ್ನೋವಂಥದ್ದೇನೂ ಇರೋದಿಲ್ಲ. ನಂಬಿಕೆಯಿಂದ ತಾಯಿಯನ್ನು ಮನಸಾರೆ ಕೈ ಮುಗಿದ್ರೆ ತಾಯಿ ನಿಮ್ಮ ಕಷ್ಟಕ್ಕೆ ಒಂದು ಒತ್ತಾಸೆಯಾಗಿ ನಿಂತ್ಕೊಂಡು, ನಿಮಗೆ ಏನೇ ಒಂದು ಕಷ್ಟ ಇದ್ರೂ ಕೂಡ ತಾಯಿ ಆ ಕಷ್ಟದಿಂದ ನಿಮ್ಮನ್ನು ಹೊರಗಡೆ ಕರ್ಕೊಂಬರೋವಂಥ ಎಲ್ಲ ಒಂದು ಸಾಧ್ಯತೆಯನ್ನು ಮಾಡ್ತಾಳೆ. ಇವತ್ತಿನ ಒಂದು ಮಂತ್ರ ಯಾವ ಕೆಲಸಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಷ್ಟು ಬಾರಿ ಹೇಳಬೇಕು, ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು, ಮೊದಲಿಗೆ ಅದನ್ನು ತಿಳಿಸ್ಕೊಡ್ತೀನಿ ನೋಡಿ. ಇವತ್ತಿನ ಒಂದು ಮಂತ್ರ ಬಂದು ರಾತ್ರಿ ಮಲಗೋದಕ್ಕೆ ಮುನ್ನ ಕೇವಲ 3 ಬಾರಿ ಜಪಿಸಿದ್ರೆ ಸಾಕಾಗುತ್ತೆ. ರಾತ್ರಿ ಮಲಗೋದಕ್ಕೆ ಮುನ್ನ ಇಲ್ಲ ಬೆಳಿಗ್ಗೆ, ರಾತ್ರಿ ನಿಮ್ಮ ಕೈಯಲ್ಲಿ ಸಾಧ್ಯ ಆಗಿಲ್ಲ, ನಾವು ಟಯರ್ಡ್ ಆಗಿತ್ತು, ನಾವು ಮಲಗಿಬಿಟ್ವಿ, ಮರ್ತೀವಿ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆನಲ್ಲೂ ಸಹ ಹೇಳ್ಕೊಳ್ಬಹುದು. ಕೇವಲ 3 ದಿನ 3 ಬಾರಿ ಜಪಿಸಿದ್ರೆ ಸಾಕಾಗುತ್ತೆ. ನೀವು ಏನೇ ಒಂದು ಅಂದುಕೊಂಡಿದ್ರು ಕೂಡ ಅದು ಮನಸ್ಸಿನಲ್ಲಿ ನೀವು ಗುಪ್ತವಾಗಿ ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ. ಈ ಒಂದು ಕೆಲಸ ಆಗೋವರೆಗೂ ಯಾರ ಜೊತೆಗೂ ಶೇರನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ಆ ಥರ ಶೇರ್ ಮಾಡಿಕೊಂಡಾಗ ಆ ಥರ ಫಲ ಅನ್ನೋವಂಥದ್ದು ನಿಮಗೆ ಸಿಗೋದಿಲ್ಲ. ಹಾಗಾಗಿ ಒಂದೊಂದು ಮಂತ್ರಗಳನ್ನು ನಾವು ಎಷ್ಟು ಗುಪ್ತವಾಗಿ ಇಡ್ತೀವೋ, ನಮ್ಮ ಸಮಸ್ಯೆಯನ್ನು ಕೂಡ ಅಷ್ಟೇ ಎಷ್ಟು ಗುಪ್ತವಾಗಿ ಇಡ್ತೀವೋ ಹಾಗೆ ಗುಪ್ತವಾಗಿ ಆ ಕಷ್ಟ ಅನ್ನೋವಂಥದ್ದು ಕರಗಿ ನಮಗೆ ಒಂದು ಹೊಸ ಮಂದಹಾಸ ಅನ್ನುವಂಥದ್ದು ಮೂಡುತ್ತೆ. ಹಾಗಾಗಿ ತಿಳಿಸ್ತಾ ಇದ್ದೀನಿ ನೋಡಿ. ನೀವು ಏನೇ ಒಂದು ಕೆಲಸ ಆಗಿರ್ಬೋದು, ಗುಪ್ತವಾಗಿ ನಿಮಗೆ ಒಬ್ಬೊಬ್ಬರಿಗೆ ಯಾವ ಥರ ನಾನು ಒಂದಿಷ್ಟು ಕೆಲಸವನ್ನು ಹೇಳಿದ್ರೆ ಏನಾಗುತ್ತೆ ಅಂತಂದರೆ, ಇಷ್ಟೇ ಕೆಲಸಕ್ಕೆ ಅಂತ ಅಂದ್ಕೊಳ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಏನಾಗಬೇಕು ಅಂತ ಅಂದ್ಕೊಂಡಿರ್ತೀರೋ ಅದನ್ನು ಕೇಳಿಬಿಟ್ಟು ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡ್ಕೊಳ್ಳಿ. ನಿಮಗೆ ಮಿರಾಕಲ್ ರೀತಿಯಲ್ಲಿ ಕೆಲಸ ಅನ್ನೋವಂಥದ್ದಾಗುತ್ತೆ. ನೀವೇ ಬಂದು ಕಮೆಂಟನ್ನು ಮಾಡಿ ತಿಳಿಸ್ತೀರಿ, ಈ ರೀತಿಯಾಗಿ ನಾವು ಒಂದು ಮನಸ್ಸಿನಲ್ಲಿ ಗುಪ್ತವಾಗಿ ಮಂತ್ರವನ್ನು ಹೇಳ್ಕೊಂಡ್ವಿ, ನಮ್ಮದು ಕಾರ್ಯಸಿದ್ಧಿ ಆಯಿತು ಅಂಥೇಳಿ. ಖಂಡಿತವಾಗ್ಲೂ ವರಾಹಿ ಅಮ್ಮನ ಪುರಾಣಗಳಲ್ಲಿ ಉಲ್ಲೇಖಗಳಿದೆ, ನೀವು ಖಂಡಿತವಾಗ್ಲೂ ನೀವು ಕೇಳಬಹುದು. ತಾಯಿ ಯಾವ ರೀತಿಯಾಗಿ ನಮಗೆ ಒಂದು ನಮ್ಮ ಕಷ್ಟಗಳಿಗೆ ಧಾವಿಸ್ತಾಳೆ, ಯಾವ ರೀತಿಯಾಗಿ ನಮಗೆ ವಿಜಯವನ್ನು ಸಾಧಿಸೋದಕ್ಕೆ ಒಂದು ಸಾಥನ್ನು ಕೊಡ್ತಾಳೆ ಅನ್ನುವಂಥದ್ದನ್ನು ತುಂಬ ಅಂದರೆ ತುಂಬ ನೀವು ಬೇಕಿದ್ರೆ ತಾಯಿಯ ಒಂದು ಮಹಿಮೆ ಬಗ್ಗೆ ನೀವು ಗೂಗಲ್ ಮಾಡಿದ್ರೂ ಕೂಡ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ತಾಯಿ ವರಾಹಿ ದೇವಸ್ಥಾನಗಳು ಎಲ್ಲೇ ಇದ್ದರೂ ಕೂಡ ನೀವು ಬಿಡೋದಕ್ಕೆ ಹೋಗಬೇಡಿ. ನಾಳೆ ಶುಕ್ರವಾರ ಇದೆ, ಖಂಡಿತವಾಗ್ಲೂ ನೀವು ವರಾಹಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕೇಳ್ಕೊಂಡು ಬನ್ನಿ. ನೆಕ್ಸ್ಟ್ ಶುಕ್ರವಾರದಷ್ಟೊತ್ತಿಗೆ ನಿಮಗೆ ಎಷ್ಟು ಒಂದು ನಿಮ್ಮ ಲೈಫಲ್ಲಿ ಚೇಂಜಸ್ ಆಗಿರುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ಬೇಕಿದ್ರೆ ಬಂದು ನೀವು ಕಮೆಂಟ್ ಮಾಡಿ ತಿಳಿಸಿ. ಅಷ್ಟು ನಿಮಗೆ ಒಳ್ಳೆಯದನ್ನು ಹೊಂದೋದಾಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಅಪನಂಬಿಕೆ ಇರಬಾರ್ದು. ಅಪನಂಬಿಕೆ ಇತ್ತು ಅಂತಂದರೆ ಆ ಕೆಲಸ ಅನ್ನೋವಂಥದ್ದು ಆಗೋದಿಲ್ಲ. ಹಾಗಾಗಿ ತಿಳಿಸ್ತಾ ಇದ್ದೀನಿ, ನಂಬಿಕೆ ಇಟ್ಟು ತಾಯಿಯಲ್ಲಿ ನಂಬಿಕೆಯನ್ನು ಇಡಿ. ತಾಯಿ ನಮ್ಮ ಕೆಲಸವನ್ನು ಮಾಡಿಕೊಡ್ತಾರೆ ಅಂಥೇಳಿ ನೀವು ನಂಬಿ ತಾಯಿ ನೀವು 1 ಪಟ್ಟಷ್ಟು ನಂಬಿದ್ರೆ 10 ಪಟ್ಟಷ್ಟು ನಿಮಗೆ ಕೆಲಸವನ್ನು ಮಾಡಿ ತಾಯಿ ಕೊಡೋ ಅಂಥದ್ದು. ಇದು ತುಂಬ ಅಂದರೆ ತುಂಬ ಸತಿ ನನಗೂ ಕೂಡ ಅನುಭವಕ್ಕೆ ಬಂದಿದೆ. ನಮ್ಮ ಸ್ನೇಹಿತರು ಕೂಡ ಅದ್ರ ಬಗ್ಗೆ ತುಂಬ ಅಂದರೆ ತುಂಬ ಒಂದು ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ನಾವು ಏನೇ ಒಂದು ಮಂತ್ರಗಳನ್ನು ಹೇಳ್ತಾ ಇದ್ದೀವಿ ಅಂದರೆ ನೀವು ನಂಬಿಕೆ ಇಟ್ಟು ನಿಮಗೆ 4 ಜನಕ್ಕೆ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಒಂದು ಉದ್ದೇಶವಾಗಿರುತ್ತೆ. ಖಂಡಿತವಾಗ್ಲೂ ಯಾರೆಲ್ಲ ಯಾವ್ಯಾವ ರೀತಿಯಾಗಿ ಮಂತ್ರಗಳನ್ನು ಹೇಳ್ಕೊಂಡು ನಿಮ್ಗೆ ಏನೇನೆಲ್ಲ ಒಂದು ಕೆಲಸಗಳಾಯಿತು ಅನ್ನೋದನ್ನು ಖಂಡಿತವಾಗ್ಲೂ ನೀವು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಯಾಕಂದರೆ ಇನ್ನೊಬ್ಬರು ವಿಡಿಯೋ ನೋಡುವಾಗ ಅವರಿಗೆ ಒಂದು ರೀತಿಯಾಗಿ ಮೋಟಿವೇಶನ್ ಅನ್ನುವಂಥದ್ದಾಗುತ್ತೆ. ಯಾರ ಕಷ್ಟ ಯಾವ ರೀತಿಯಾಗಿ ಇರುತ್ತೆ ಅಂಥೇಳಿ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ತಿಳಿಸ್ತಾ ಇದ್ದೀನಿ. ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಓಂ ಶ್ರೀಂ ಐಂ ವಾರಾಹಿ ಭಗವತಿ ಭಗವಾನ್ ತನ್ನೋ ಪ್ರಚೋದಯಾತ್. ಓಂ ಶ್ರೀಂ ಐಂ ವಾರಾಹಿ ಭಗವತಿ ಭಗವಾನ್ ತನ್ನೋ ಪ್ರಚೋದಯಾತ್. ಓಂ ಶ್ರೀಂ ಐಂ ವಾರಾಹಿ ಭಗವತಿ ಭಗವಾನ್ ತನ್ನೋ ಪ್ರಚೋದಯಾತ್ ಅನ್ನೋವಂಥ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ನಿಮ್ಮ ಸಮಸ್ಯೆಯನ್ನು ಫಸ್ಟು 5 ನಿಮಿಷಗಳ ಕಾಲ ತಾಯಿಯನ್ನು ಮನಸಾರೆ ಸ್ಮರಣೆಯನ್ನು ಮಾಡ್ಕೊಳ್ಳಿ. 10 ನಿಮಿಷಗಳ ಕಾಲ ನೀವು ಕೆಲಸವನ್ನು ಮಾಡಿರೋ ಅಂಥದ್ದನ್ನು ಮೆಡಿಟೇಷನನ್ನು
ಮಾಡಿಕೊಂಡು ಮನಸ್ಸಿನಲ್ಲಿ ಯಾವುದೇ ಒಂದು ಗೊಂದಲವನ್ನು ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಿನಲ್ಲಿ ಒಂದು ಕೋರಿಕೆಯನ್ನು ಇಟ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಒಂದು ಕೋರಿಕೆಯನ್ನು ಇಟ್ಕೊಂಡು ಈ ಮಂತ್ರವನ್ನು ನೀವು ಬುಕ್ಕಲ್ಲಿ ಬರ್ಕೊಳ್ಳಬಹುದು, ಗುಪ್ತವಾಗಿ ಹೇಳ್ಕೊಳ್ಳಬಹುದು. ಕೆಲಸ ಮಾತ್ರ ನೀವು ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಕೆಲಸ ಆದ ನಂತರದಲ್ಲಿನೇ ನೀವು ಈ ಥರ ಕೆಲಸ ಆಯಿತು ಅಂಥೇಳಿ ಬಹಿರಂಗವನ್ನು ಪಡಿಸ್ಬೇಕಾಗುತ್ತೆ. ಆ ರೀತಿಯಾಗಿ ನೀವು 3 ಬಾರಿ 3 ದಿನಗಳ ಕಾಲ ಈ ಮಂತ್ರವನ್ನು ಹೇಳ್ಕೊಂಡಿದ್ದೇ ಆದರೆ ಖಂಡಿತವಾಗ್ಲೂ ನೀವೇನು ಅಂದ್ಕೊಂಡಿರ್ತೀರೋ, ಏನು ನಿಮಗೆ ಕೆಲಸ ಆಗಬೇಕೋ ಅತಿ ಶೀಘ್ರವಾಗಿ ಕಾರ್ಯಸಿದ್ಧಿ ಅನ್ನೋವಂಥದ್ದು ಆಗುತ್ತೆ. ಬೇಕಿದ್ರೆ ನೀವು ಟೆಸ್ಟ್ ಮಾಡಿ ನೋಡಿ, ಇದು 100ಕ್ಕೆ 100ರಷ್ಟು ಕೆಲಸ ಅನ್ನುವಂಥದ್ದು ಆಗುವಂಥದ್ದು. ಹಾಗಾಗಿ ನಾನು ಮತ್ತೆ ತಿಳಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮಗೂ ಕೂಡ ವಾರಾಹಿ ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ. ನಿಮ್ಗೆ ಯಾವ ಥರ ವೀಡಿಯೋಗಳು ಬೇಕು, ಯಾವ ಥರ ತುಂಬ ಜನ ನನಗೆ ಈ ಕಷ್ಟಕ್ಕೋಸ್ಕರ ಈ ಮಂತ್ರ ಹೇಳಿ ಅಂತ ಆಲ್ರೆಡಿ ನಾನು ನನ್ನ ವೀಡಿಯೋನಲ್ಲಿ ಅಪ್ಲೋಡನ್ನು ಮಾಡಿದ್ದೀನಿ. ನನ್ನ ಚಾನಲ್ನಲ್ಲಿ ಫುಲ್ಲು ನೀವು ಎಲ್ಲ ವೀಡಿಯೋಗಳನ್ನ ತೆಗೆದು ನೋಡಿ. ಬೇಕಿದ್ರೆ ಅದರಲ್ಲಿ ನಿಮಗೆ ಪ್ರತಿ ಕಷ್ಟಕ್ಕೂ ಪರಿಹಾರ ಅನ್ನೋವಂಥದ್ದು ಇದ್ದೇ ಇದೆ. ಹಾಗಾಗಿ ತಿಳಿಸ್ತಾ ಇದ್ದೀನಿ. ಈ ಮಂತ್ರ ಕೂಡ ಎಲ್ಲರೂ ಹೇಳ್ಕೊಂಡು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ಕೊಳ್ಳಿ. ವಾರಾಹಿಯ ಒಂದು ಪ್ರೀತಿಗೆ ಪಾತ್ರರಾಗಿ ಸದಾ ನಿಮ್ಮನ್ನು ವಾರಾಹಿ ತಾಯಿ ಕಾಪಾಡಲಿ. ನಮ್ಮನ್ನು ಕೂಡ ನಮ್ಮ ಕುಟುಂಬವನ್ನು ಕೂಡ ವಾರಾಹಿ ಕಾಪಾಡಿ ಎಲ್ಲರಿಗೂ ಒಂದು ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.